ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಚಟಾಪಟ ಅಪ್ಡೇಟ್ಸ್ಗಳು ಬರ್ತಾ ಇದೆ IPL ಇಂದ. ಪಟಾಪಟ ನಾನು ಬಿಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೇಗ ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಬೇರೇನಿಲ್ಲ ಮಗ. ಮೊದಲನೇ ಅಪ್ಡೇಟು ಜಾಶ್ ಹ್ಯಾಸಲ್ ರಿಲೇಟೆಡು ಮಾತಾಡಿದ್ದಾರೆ ನಮ್ಮ ಕೋಚ್ ಆಗಿರೋಂಥ ಆ್ಯಂಡಿ ಫ್ಲವರ್ ಅವರು. ನಾಳೆ ಮ್ಯಾಚಿಗೆ ಅಫಿಷಿಯಲ್ ಡಿಕ್ಲರೇಷನ್ ಇದು. RCB ಇಂದನೇ ಬರ್ತಾ ಇರೋದು, ಸುಮ್ಮನೆ ಊಹಾ ಸುದ್ದಿ ಅಲ್ಲ. ನಾಳೆ ಮ್ಯಾಚಿಗೆ ಜಾಶ್ ಹ್ಯಾಸಲ್ ಅವರು ಅನ್ಅವೈಲೇಬಲ್ ಆಗಿರ್ತಾರಂತೆ. ಇದನ್ನೇನು ಮುಂಚೆನೇ ಗೊತ್ತಿತ್ತಲ್ಲ, 3 ಮ್ಯಾಚ್ ಆಡಲ್ಲ ಅಂತ ಹೇಳಿದ್ದಲ್ಲ. ಅದು ಅನ್ಅಫಿಷಿಯಲ್ ಅಪ್ಡೇಟು, ಇದು ಅಫಿಷಿಯಲ್ ಅಪ್ಡೇಟು. ಸೊ ಇದು ಅಫಿಷಿಯಲ್ ಆಗಿ ಬಂತು ಅಂದರೆ ನಾವು ಒಂದು ಟಿಕ್ ಮಾರ್ಕ್ ಆಗೋಬೋದು, ಇಲ್ಲ ಆಗೋರು ಇದು ಪಕ್ಕ ಬಂದಿದೆ, ಕ್ಲಾರಿಟಿ ಸಿಕ್ಕಿದೆ ಅಂತ. ಸೊ ಅನ್ಅಫಿಷಿಯಲ್ ಅಪ್ಡೇಟ್ ಏನೋ 3 ಮ್ಯಾಚ್ ಆಡಿದ್ರೆ 4ನೇ ಮ್ಯಾಚಿಂದ ಅವೈಲೇಬಲ್ ಆಗ್ತಾರೆ ಅಂತ. ಸೊ ಕಾದು ನೋಡೋಣ ಯಾವ ಮ್ಯಾಚಿಂದ ಅವೈಲೇಬಲ್ ಆಗ್ತಾರೆ ಅಂತ. ಸೊ ಒಂದು ಸ್ಟ್ರೆಂತ್ಗಿರೋ, ಒಂದು ಪಿಲ್ಲರ್ ಆಗಿರೋ ನಮ್ಮ RCBಗೆ ನೋಡಿ, ಪೇಸ್ ಅಟ್ಯಾಕ್ ಮೇಲೆ ಲೀಡ್ ಮಾಡೋದು. ಇವಾಗ ಭುವನೇಶ್ವರ್ ಕುಮಾರ್ ಜೊತೆಗೆ ಇವ್ರು ಸೇರ್ಕೊಂತು ಅಂದರೆ ಬರೋ ಯದ್ವಾ ಎಕ್ಸ್ಪೀರಿಯನ್ಸ್ ಎಲ್ಲ ತೊಗೊಂಡ್ಬಿಡ್ತಾರೆ. ಹೋಪ್ಫುಲಿ 4ನೇ ಮ್ಯಾಚು ರಿಟರ್ನ್ ಆಗ್ತಾರೆ. ಅಪ್ಡೇಟ್ ಬಿಟ್ಟು RCB ಒಂದು ಪೋಸ್ಟ್ನ ಶೇರ್ ಮಾಡ್ಕೊಂಡಿದೆ, ಫಾರ್ ಎವರ್ ಇನ್ ಅವರ್ ಹಾರ್ಟ್ಸ್ ಅಂತ. ಅದೇ 11 ಜನ ತೀರ್ಕೊಂಡಿದ್ದಲ್ಲಪ್ಪ ಸ್ಟ್ಯಾಂಪೆನ್ ಕೇಸಲ್ಲಿ. ಸೊ 11 ಜನಕ್ಕೂ ಕೂಡ ಒಂದು ಮೆಮೋರಿಯಲ್ ಪ್ಲೇಗೂ ಕೂಡ ಕ್ರಿಯೇಟ್ ಆಗಿದ್ದು. ಅದು ಕರ್ನಾಟಕ ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ಅದಕ್ಕೆ ಪೂಜೆ ಗೀಜೆ ಎಲ್ಲ ಮಾಡಿದ್ದು, ಅದೆಲ್ಲ ನೋಡಿರ್ತೀರ. ಇವಾಗ ಸೀಟ್ಸ್ಗಳನ್ನು ಕೂಡ P1 ಸ್ಟ್ಯಾಂಡಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಸೀಟ್ಗಳನ್ನ ನಿಗದಿ ಮಾಡಿದ್ದಾರೆ ಅಂತ. ಸೊ ಸ್ಪೆಷಲ್ ಕ್ರೆಡಿಟ್ನ ಕೊಟ್ಟಿದ್ದಾರೆ, ಫಾರ್ ಎವರ್ ಇನ್ ಅವರ್ ಹಾರ್ಟ್ಸ್ ಅಂತಲೂ ಕೂಡ ಹಾಕ್ಕೊಂಡಿದ್ದಾರೆ. ಬರೀ ಇದು RCB ಮ್ಯಾಚಿಗೆ ಮಾತ್ರ ಸೀಮಿತವಾಗಿರಲ್ಲ, ಅಂದರೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳಿಗೆ ಅಥವಾ ಡೊಮ್ಯಾಸ್ಟಿಕ್ ಮ್ಯಾಚ್ಗಳಿಗೆ ಏನಿದೆಲ್ಲ ಬಿಟ್ಬಿಡ್ತಾರ ಆರಾಮಾಗಿ. ಬರೀ RCB ಮ್ಯಾಚ್ಗಳಿಗೆ ಮಾತ್ರ 11 ಸ್ಥಾನನ ರಿಸರ್ವ್ ಮಾಡಿಟ್ಟಿರ್ತಾರ ಅಂತ ನೋಡ್ತು ಅಂತಂದರೆ ಇಲ್ಲ, ಎಲ್ಲ ಮ್ಯಾಚ್ಗಳಿಗೂ ಕೂಡ. ಸೊ ಈ 11 ಸೀಟ್ಗಳಿದ್ದಾವೆ, ಇದು ರಿಸರ್ವ್ಡು ಯಾವುದೇ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅದನ್ನು ಕೂಡ. ಅಪ್ಡೇಟ್ ಬತ್ತಿ ಏನಿದು ಪೇಪರ್ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಾರಲ್ಲ ಹಾರ್ದಿಕ್ ಪಾಂಡ್ಯ ಹತ್ರ ಎಲ್ಲ ಕಾಕಿ ಬಟ್ಟೆ ಹಾಕೊಂಡು, ಏನು ಕತೆ ಇದು ಅಂತ ನೋಡ್ದು ಅಂತಂದರೆ ಚೆಕ್ ಕೊಟ್ಟವ್ರ ಅಂತಪ್ಪ ಹಾರ್ದಿಕ್ ಪಾಂಡ್ಯ ಅವರು ಗ್ರೌಂಡ್ಸ್ಮನ್ ಸಿಕ್ಕಲ್ಲ. ಏನಪ್ಪ ಇದು ಅಂಬಾನಿ ಕೊಟ್ಬಿಟ್ಟವ್ರ ಇದೊಂಥರ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡೋದಕ್ಕೆ, ಇಂಡೈರೆಕ್ಟಾಗಿ ಬೇಕಾಗಿರೋವಂಥ ಪಿಚ್ನ ರೆಡಿ ಮಾಡೋದಕ್ಕೆ ಮುಂಬೈ ಇಂಡಿಯನ್ಸ್ಗೋಸ್ಕರ. ಹಾಗಲ್ಲ ಸೀನು. ಹಾರ್ದಿಕ್ ಪಾಂಡ್ಯ ಅವ್ರು ಹೇಳಿರೋದೇನು ಅಂತಂದರೆ T20 ವರ್ಲ್ಡ್ ಕಪ್ ಟೈಮಲ್ಲಿ ಇವರಿಗೆ ಸಿಕ್ಕಾಪಟ್ಟೆ ಕ್ರೆಡಿಟ್ ಕೊಡಬೇಕಾಗಿತ್ತಂತೆ. ಯಾಕೆಂತಂದರೆ ಇವರು ಪ್ರಾಕ್ಟೀಸ್ ಮಾಡೋವಂಥ ಟೈಮಲ್ಲಿ ನೈಟ್ ಆದ್ರೂ ಕೂಡ ನನಗೆ ವಿಕೆಟ್ ಈ ಥರ ಬೇಕು, ಪಿಚ್ ಈ ಥರ ರೆಡಿ ಆಗಿರಬೇಕು, ಹಿಂಗೆ ಇರಬೇಕು ಔಟ್ಫೀಲ್ಡು, ಹಿಂಗೆ ಅಂತೆಲ್ಲ ಹೇಳಿದ್ರು ಕೂಡ ಬೇಜಾರು ಮಾಡ್ಕೊಳ್ಳೋದಂಗೆ ಗ್ರೌಂಡ್ಸ್ಮನ್ಗಳೆಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿ ಕೆಲಸ ಮಾಡಿದ್ರಂತೆ. ಆ್ಯಂಡ್ ಪ್ರಾಕ್ಟೀಸಲ್ಲಿ ಇವ್ರಿಗೆ ಸಿಕ್ಕಾಪಟ್ಟೆ ಸಖತ್ತಾಗಿ ಹೆಲ್ಪ್ ಮಾಡಿದಾರಂತೆ. ಅಂದರೆ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಹೆಲ್ಪ್ ಮಾಡಿದ್ರಂತೆ. ಆದ್ದರಿಂದ ಸೊ ಅವರು 10 ಲಕ್ಷ ಕೊಟ್ಟಿರಂತೆ ಪ್ರತಿಯೊಬ್ಬ ಗ್ರೌಂಡ್ಸ್ಮನ್ಗೋಸ್ಕರನು. ಏನೇನು ಮುಂಬೈ ಇಂಡಿಯನ್ಸ್ ರಿಲೇಟೆಡ್ ಏನಲ್ಲ, T20 ವರ್ಲ್ಡ್ ಕಪ್ ರಿಲೇಟೆಡ್ ಅಂತೆ. ಅಪ್ಡೇಟ್ ನಂಬರ್ 4, ಜಿತೇಶ್ ಶರ್ಮಾ ಅವರು ಒಂದು ಪಾಡ್ಕಾಸ್ಟಲ್ಲಿ ಮಾತಾಡಿದರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಅವರು RCBಗೆ ಪಿಕ್ ಆಗ್ತಾ ಇದ್ದಂಗೆ ಒಂದು ಮ್ಯಾನಿಫೆಸ್ಟೇಷನ್ ಅನ್ನೋದಿರುತ್ತಲ್ಲ, ಅದನ್ನ ಮಾಡಿಬಿಟ್ಟಿದ್ರಂತೆ. ಇಲ್ಲಾಗಿರೋ ಟ್ರೋಫಿನ ಈ ಮನುಷ್ಯನಿಗೆ ಹೊಡಿಲೇಬೇಕು. 18 ವರ್ಷ ಒಬ್ಬ ಮನುಷ್ಯ ಒಂದು ಟೀಮ್ಗೆ ಆಡಿದ್ದಾನೆ ಅಂತಂದರೆ, ಈ ಮನುಷ್ಯನಿಗೆ ಟ್ರೋಫಿ ಇಲ್ಲ ಅಂತಂದರೆ ಟ್ರೋಫಿಗೆ ಒಂಥರ ವ್ಯಾಲ್ಯೂ ಇಲ್ಲ. ಸೊ ಟ್ರೋಫಿಗೆ ಬರಬೇಕು, RCBಗೆ ಅದಕ್ಕಿಂತ ವಿರಾಟ್ ಕೊಹ್ಲಿಗೆ ಬರಬೇಕು ಟ್ರೋಫಿ ಅಂತ ಅವ್ರ ವೈಫ್ ಹತ್ರ ಹೇಳ್ಬಿಟ್ಟಿದ್ರಂತೆ. ಅದೇ ಥರ ಮಾಡಿದ್ವಿ. ಅದೃಷ್ಟವಶದಿಂದ ಅದು ಆಯಿತು, ವಿರಾಟ್ ಕೊಹ್ಲಿಗೆ ಟ್ರೋಫಿ ಅನ್ನೋದು ಬಂತು. ಯಾಕಂದರೆ 18 ವರ್ಷ ಒಬ್ಬ ಪ್ಲೇಯರ್ ಒಂದು ಟೀಮ್ಗೆ ಆಡ್ತಾರೆ ಅಂತಂದರೆ ಅದೇ ಗ್ರೇಟೆಸ್ಟು ಒಬ್ವಿಯಸ್ಲಿ ಇವರು. ಆ್ಯಂಡ್ ಅದೇ ನಿಜಾಗ್ಲೂ ಆಗೋಗ್ಬಿಡ್ತಲ್ಲ, ಅದನ್ನು ಸಿಕ್ಕಾಬಿಡೋ ಖುಷಿ ವಿಚಾರ ಅಂತ ಹೇಳಿದರೆ. ಆ್ಯಂಡ್ ಈ ವರ್ಷ ಅವರು ಹೋಪ್ ಮಾಡ್ತಾ ಇದ್ದಾರಂತೆ, ಒಂದು ಪ್ರಿಡಿಕ್ಷನ್ ಕೂಡ ಹೇಳಿದರೆ. ವಿರಾಟ್ ಕೊಹ್ಲಿ ಅವರು ಆ ಒಂದು 900+ ರನ್ಸ್ನ ರೆಕಾರ್ಡ್ ಇತ್ತು 2016ನಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡ್ ಮಾಡಿದ್ದು. ಸೊ ಆ ರೆಕಾರ್ಡ್ನ ಕೂಡ ಬೀಟ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಆ ಥರ ಫಾರ್ಮಲ್ಲಿದ್ದಾರೆ ವಿರಾಟ್ ಕೊಹ್ಲಿ. ಸಖತ್ತಾಗಿ ಪ್ರಾಕ್ಟೀಸಲ್ಲಿ ಆಡ್ತಿದ್ದಾರೆ, ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ಮುಖ್ಯವಾಗಿ. ಆ್ಯಂಡ್ ODIs ಅಂತ ಬಂದಾಗ ಅಲ್ಲೂ ಕೂಡ ಸೈಕಾಗೇನೆ ಅವರ ಪರ್ಫಾರ್ಮೆನ್ಸ್ ಇದೆ. ಸೊ ಸ್ಟ್ಯಾಟ್ಸ್ ವೈಸ್ ನೋಡ್ತು ಅಂತಂದರೆ ಎಲ್ಲ ವಿರಾಟ್ ಕೊಹ್ಲಿ ಅವರ ಪರವಾಗಿಯೇ ಇರೋದ್ರಿಂದ ಈ ಸೀಸನು ಸ್ಪೆಷಲ್ ಬರುತ್ತೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ರೀಸೆಂಟಾಗಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಮುಂಬೈ ಇಂಡಿಯನ್ಸ್ ಪಾಳ್ಯದಲ್ಲಿ. ರೋಹಿತ್ ಶರ್ಮಾ ಅವರು ಕಣ್ಮುಂದೆನೇ ಇರ್ತಾರೆ, ನೀತಾ ಅಂಬಾನಿ ಅವರು ಬಂದ್ಬಿಟ್ಟು ಅಲ್ಲಿ ರೆಕಗ್ನೈಸೇ ಮಾಡೋದಿಲ್ಲ. ಯಾಕೆ ಅಂತಂದರೆ ರೋಹಿತ್ ಶರ್ಮಾ ಅರ್ಧಕ್ಕರ್ಧ ಕರಗೋಗ್ಬಿಟ್ಟಿದ್ದಾರಲ್ಲ, ಫಿಟೆಸ್ಟ್ ಕ್ರಿಕೆಟರ್ ಆಗೋಗ್ಬಿಟ್ಟಿದ್ದಾರೆ. ಇವಾಗ ಶರ್ಟ್ಲೆಸ್ ಬರೋವಂಥ ರೋಹಿತ್ ಶರ್ಮಾ ಆಗೋಗ್ಬಿಟ್ಟಿದ್ದಾರೆ. ಮುಂಚೆ ಗುಂಡ ಥರ ಇದ್ರು, ಇವಾಗ ಶರ್ಟ್ಲೆಸ್ ಬರೋದ್ರಿಂದ ಅವ್ರಿಗೆ ಒಂಥರ ಡೈಜೆಸ್ಟೇ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಇದು ರೋಹಿತ್ ಶರ್ಮಾನ ಯಾಕಂದರೆ ವರ್ಷಾನುಗಟ್ಲೆಯಿಂದ ನೋಡ್ಬಿಟ್ಟಿದ್ದಾರೆ ರೋಹಿತ್ ಶರ್ಮಾನ ಗುಂಡು ಅಂತಾರ. ಇವಾಗ ಆಲ್ ಆಫ್ ಎ ಪಟ್ಟನಂಗೆ ಈ ಥರ, ಅಂದರೆ ಏನು ನೋಡೇ ಇಲ್ಲ ಅಂತ ಅಲ್ಲ, ಸೊ ಪಟ್ಟನಾಗಿ ನೋಡಿದ್ರು ಅಂದರೆ ಗೊತ್ತಾಗೋದಿಲ್ಲ ರೋಹಿತ್ ಶರ್ಮಾ ಇವರೇನ ಅಂತ. ಯಾಕಂದರೆ ಅರ್ಧ ರೋಹಿತ್ ಶರ್ಮಾ ಬಂದಾಗ ಗೊತ್ತಾಗೋದಿಲ್ಲ. ಸೊ ಅವ್ರು ಹೇಳಿದರೆ, ಮೈ ಗಾಡ್ ರೋಹಿತ್, ಐ ಡಿಡೆಂಟ್ ರೆಕಗ್ನೈಸ್ ಯು ಅಟ್ ಆಲ್, ಯು ಲುಕ್ ಲೈಕ್ ಎ ಯಂಗ್ ಬಾಯ್ ಅಂತ ಹೇಳಿದ್ದಾರೆ. ಸೊ ಹಿಂದೆನೇ ಬೆಚಾನಿತ್ತು ಇವರಿಗೆ, ಅಂದರೆ ಈ ಥರ ಟ್ರಾನ್ಸ್ಫಾರ್ಮ್ ಆಗೋದು, ಬಟ್ ಆಗಿರಲಿಲ್ಲ ಅವರು. ಸೊ ನೋಡಿ ಈ ಏಜಲ್ಲಿ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಅಂತ. ಏನು ಏಜ್ ಆಗೋಗ್ಬಿಟ್ಟಿದೆ ಎಲ್ಲಾಡ್ತಾ ಇದ್ದಾರೆ ಅಂತ ಅಲ್ಲ, ಬಟ್ ನಾವು ಎಲ್ಲರಿಗೂ ತಲೆಗೆ ಬರಬೇಕು. ಯಾವ ಏಜೇ ಆಗಲಿ ಅದೆಲ್ಲ ಮನಸ್ಸಿಗೆ ತೊಗೊಂಡ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ.
ನೋಡಿ ಇವಾಗ ಅವ್ರಿಗೆ ಎಷ್ಟು ಎಂಗೇಜ್ ಇತ್ತು ಆ ಟೈಮಲ್ಲೇ ಮಾಡಿರಲಿಲ್ಲ ಅವರು ಟ್ರಾನ್ಸ್ಫಾರ್ಮೇಷನ್, ಈ ಏಜಲ್ಲಿ ಬಂದ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಅಪ್ಡೇಟ್ ನಂಬರ್ 6, ಯೋಗರಾಜ್ ಸಿಂಗ್ ಅವರು ಮಾತಾಡಿದ್ದಾರೆ. ಯುವರಾಜ್ ಸಿಂಗ್ ಅವರ ತಂದೆ, ಅಡ್ಮೈರ್ MS Dhoni should play another 10 years because his discipline, I can still see his forms. ಬಲಿಷ್ಠವಾಗಿದೆ, ಸಿಕ್ಕಾಪಟ್ಟೆ ತಾಕತ್ತಿದೆ ಅವ್ರ ಹತ್ರ, ಯಾಕೆ ಆಡಬಾರ್ದು MS Dhoni ಇನ್ನೂ ಒಂದು 10 ವರ್ಷ ಆಡಬೇಕು, ನಾನು ಅವ್ರನ್ನ ಅಡ್ಮೈರ್ ಮಾಡ್ತೀನಿ, ಅಡೋರ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅದು ಹಿಂಗೆ ಅಂತೆಲ್ಲ ಫುಲ್ ಬಿಲ್ಡಪ್ಪು ಎಲಿವೇಶನ್ ಕೊಟ್ಟಿದ್ದಾರೆ. ಯುವರಾಜ್ ಸಿಂಗ್ನ ಒಂಥರ ಹೆಂಗೆ ಹಾಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ತಲೆಕೆಟ್ಟ ಸಮಯ ಹತ್ರ ಹಾಕೊಂಡ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಯುವರಾಜ್ ಸಿಂಗೇನೆ ಹೇಳಿದ್ದಾರೆ ತಲೆಕೆಟ್ಟು ಹೋಗ್ಬಿಟ್ಟೈತೆ ನಮ್ಮ ಅಪ್ಪಂಗೆ ಅಂತ. ಒಂದು ಕಡೆ ನೋಡ್ತು ಅಂತಂದರೆ ಯುವರಾಜ್ ಸಿಂಗ್ ಕೆರಿಯರ್ ಡಿಸ್ಟ್ರಾಯ್ ಮಾಡಿದ್ದೇನೆ MS Dhoni ಅಂತ ಹೇಳ್ತಾರೆ. ಈ ಕಡೆಯಿಂದ ನೋಡಿದ್ರೆ ಬಿಲ್ಡಪ್ ಬೇರೆ ಕೊಡ್ತಾರೆ. ಆಡಬೇಕು, ಇನ್ನೊಂದು 10 ವರ್ಷ ಆಡಬೇಕು, ಅವರು ಸಖತ್ತಾಗಿ ಆಡ್ತಾರೆ ಅವರು, ನಾನು ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಅನ್ನೋ ಥರ ಬಿಲ್ಡಪ್ನ ಎಲಿವೇಶನ್ ಎಲ್ಲ ಕೊಡ್ತಾರೆ. ಸೊ MS Dhoniಗೆ ಆಡೋವಂಥ ಒಂಥರ ಖಂಡಿತ ಒಂದು ಇದಂತೂ ಇದೆ, ಫಿಟ್ನೆಸ್ ಅಂತೂ ಇದೆ. ನೋಡೋಣ, 10 ವರ್ಷ ಎಲ್ಲ ಆಡೋಕ್ಕಾಗೋದಿಲ್ಲ, ನೋಡೋಣ. ಅವ್ರು ನಿಜವಾಗ್ಲೂ ಕನ್ವರ್ಟ್ ಮಾಡ್ತಾರೆ, ಆದಷ್ಟು ಕೂಡ ಎಷ್ಟಾಗುತ್ತೋ ಅಷ್ಟು ಕನ್ವರ್ಟ್ ಮಾಡ್ತಾರೆ. ಆಲ್ರೆಡಿ ಎಷ್ಟಾಗುತ್ತೋ ಅಷ್ಟು ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ MS Dhoni ಅವರು. ಇನ್ನೂ ಕನ್ವರ್ಟ್ ಮಾಡಬೇಕು, ಅವರಿಂದ ಇನ್ನೂ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ಫ್ಯಾನ್ಸ್ಗಳದ್ದು ಅತಿ ಆಸೆ ಆಗುತ್ತೆ. ಅಪ್ಡೇಟ್ ನಂಬರ್ 7, ದಿನೇಶ್ ಕಾರ್ತಿಕ್ ಅವರು ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ದ ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಮ್ಯಾನ್ ಈಸ್ ಎವ್ರಿ ಇಯರ್ ಒಂದು ಸ್ಪೆಷಲ್ ಪ್ಲ್ಯಾನ್ ಇಟ್ಕೊಂಡ್ಬರ್ತಾರೆ. ತಲೆಯಲ್ಲಿ ಏನಾದ್ರು ಬಂದೇ ಬರ್ತಾರೆ ಗುರು ಈ ಮನುಷ್ಯ. ಸುಮ್ಮನೆ ಅಂತೂ ಬರೋದಿಲ್ಲ, ಸುಮ್ಮನೆ ಉಡಾಫಾಗೆ ಇಲ್ಲ ಒಂದು ಸೀಸನ್ ಆಡಬೇಕು, ಆಡ್ಬಿಟ್ಟು ಹೋಗ್ಬಿಡೋಣ ಅನ್ನೋ ಥರ ಬರೋವಂಥ ಮನುಷ್ಯನೆಲ್ಲ. ಏನಾದರೂ ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ ಒಂದು ತಲೆಯಲ್ಲಿ ಒಂದು ಥಾಟ್ ಪ್ರೊಸೆಸ್ನ ಇಟ್ಕೊಂಡು ಬರುವಂಥ ಮನುಷ್ಯ ಯಾರಾದರೂ ಇದ್ದಾರೆ RCB ಏನಾದರೂ ವಿರಾಟ್ ಕೊಹ್ಲಿ ಮಾತ್ರ ಸ್ಪೆಷಲಾಗಿ ತೊಗೊಂಡ್ಬರ್ತಾರೆ ಏನಾದರೂ. ಸೊ ಅದಕ್ಕೋಸ್ಕರನೇ ಇಷ್ಟು ವರ್ಷ ಅವರು ಕ್ರಿಕೆಟಲ್ಲಿ ಸರ್ವೈವ್ ಆಗೋದಕ್ಕೆ ಆಗಿರೋದು. 18 ವರ್ಷ ಒಂದೇ ಟೀಮ್ಗೆ ಆಡಬೇಕು ಅಂತಂದರೆ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 8, ರಾಬಿನ್ ಉತ್ತಪ್ಪ ಅವರೊಂದು ಓಪನ್ ಸ್ಟೇಟ್ಮೆಂಟ್ ಆಗಿಕೊಡ್ತಾರೆ. ಯಂಗ್ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಇನ್ ದಿಸ್ IPL ಯಾರು ಅಂತ ಅನ್ನೋದು ವೈಭವ್ ಸೂರ್ಯವಂಶಿ ಅಂತೆ. ಹೌದು ಗುರು, ಇವರೇ ಇನ್ನೇನು ಆಲ್ಮೋಸ್ಟ್ ಒಂಥರ ಎಮರ್ಜಿಂಗ್ ಆಗಿ ಉಳ್ಕೊಂಡಿರೋದು. ಇನ್ನೂ ಸುಮಾರು ಜನ ಇದ್ದಾರೆ, ಬಟ್ ಇವ್ರು ಮಾಡ್ತಾ ಇರೋಂಥ ಸದ್ಯ ಏನಿದೆ ಅದು ಇಂಟರ್ನ್ಯಾಷನಲ್ ಕ್ರಿಕೆಟ್ ವಿಚಾರದಲ್ಲಾಗಿರ್ಬೋದು, ಅಂದರೆ ಅಂಡರ್-19 ಆ ವಿಚಾರದಲ್ಲಾಗಿರ್ಬೋದು, ಜೊತೆಗೆ IPL ವಿಚಾರದಲ್ಲಾಗಿರ್ಬೋದು. ಆ್ಯಸ್ ಎ ಯಂಗ್ಸ್ಟರು ಯಾರೂ ಕೂಡ ಮಾಡಿಲ್ಲ. 14 ವರ್ಷಕ್ಕೆ ಸೆಂಚುರಿ ಹೊಡೆದಂಥ ಪ್ಲೇಯರು ಅನ್ನೋ ಕೀರ್ತಿಗೆ ಪಾತ್ರರಾಗೋಗ್ಬಿಟ್ರು. ಸೊ ಇವರಲ್ಲದೆ ಇನ್ಯಾರು ಅಂತ ಅನ್ಕೊಬೇಕು ನಾವು. ರಾಜಸ್ಥಾನ್ ರಾಯಲ್ಸ್ ಅವರು ಖಂಡಿತ ನೋಡ್ತಾ ಇರ್ತಾರೆ ಇವರಿಂದ ಒಂದು ಬಿಗ್ ಇನ್ನಿಂಗ್ಸ್ಗಳನ್ನ. ಅಪ್ಡೇಟ್ ನಂಬರ್ 9, PSL ಅಲ್ಲಿ ಬಾಲು ಪಿಂಕ್ ಆಗೋಗ್ಬಿಟ್ಟೈತೆ. ವೈಟ್ ಬಾಲು ಪಿಂಕ್ ಆಗಿರೋದನ್ನ ನೋಡಿದ್ದೀರಾ ನೀವು? ಮ್ಯಾಚ್ ಆಡ್ತಿರೋಂಥ ಟೈಮಲ್ಲಿ ಪಿಂಕ್ ಆಗೋಗ್ಬಿಟ್ಟೈತೆ ಗುರು. ಪಿಂಕ್ ಬಾಲಲ್ಲಿ ಆಡ್ಬಿಟ್ಟವ್ರೆ ನೆನೆ, ಆ ಥರ ಆಗಿದ್ದು ನೆನೆ ಸೀನ್ಸು. ಒಂಥರ ವಿಚಿತ್ರವಾಗಿರೋದೇನು ಅಂತ ಅಂದರೆ ಮಾನಸ್ ಲಬುಷನ್ ಅವರು ಉತ್ತರ ಕೊಟ್ಟಿರೋದು ಬಟ್ಟೆ ಕಲರ್ ಹಾಕೋಗ್ಬಿಟ್ಟೈತೆ ಬಾಲು ಅಂತ. ಅಂದರೆ ಅವ್ರು ಕೊಟ್ಟಿರೋಂಥ ಇದೇನಿದೆ ಜರ್ಸಿ ಏನಿದೆ ಬಣ್ಣ ಬಿಟ್ಕೊಂತೈತೆ ಅಂತ. ಎಂಥ 3rd ಕ್ಲಾಸ್ ಚೀಪ್ ಕ್ವಾಲಿಟಿ ಜರ್ಸಿನ ಕೊಡ್ತಾವ್ರೆ ಅಂತ ಅಂದರೆ, ಬಾಲು ಅಂದರೆ ಉಜ್ಜಿದಾಗ ಬಾಲ್ ಕಲರು ಜರ್ಸಿ ಕಲರ್ ಆಗ್ತಾಯಿದ್ದಂತೆ. ಏನು ಗುರು ಇದೆಲ್ಲ ರೇರ್ ಸೀನ್ಸು ಕ್ರಿಕೆಟಲ್ಲಿ ನೋಡೋದು. ಅದು ಪಾಕಿಸ್ತಾನದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ, ಈಚೆ ಕಡೆ ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಚೀಪ್ ಈ ಥರ ಎಲ್ಲ ಇರ್ತಾರೆ ಜನ. ಏನೇನು ಜರ್ಸಿನ ಕೊಡ್ತಾರಪ್ಪ, ಸ್ವಲ್ಪ ನೆಟ್ಟಿಗಾರು ಆಡಿಸ್ಬೇಕಲ್ವ, ಆಡಿಸ್ತಾರೆ. ಆ್ಯಂಡ್ ಇವ್ರು ಹೇಳ್ತಾರೆ IPL ಜೊತೆಗೆ ನಮ್ಮ ಕಂಪ್ಯಾರಿಸನ್ನು, IPLಗಿಂತ ದೊಡ್ಡದು PSL. ನಾನು ಮಕ್ಕಳೇ ಫಸ್ಟ್ ಜರ್ಸಿ ನೆಟ್ಟಿಗಿರೋದು ಕೊಡೋ ಪ್ಲೇಯರ್ಸ್ಗಳಿಗೆ ಬಾಲೆಲ್ಲ ಕಲರ್ ಆಗ್ತಾಯಿತ್ತಂತಲ್ಲಿ. ಅಪ್ಡೇಟ್ ನಂಬರ್ 10, ಶುಭ್ಮನ್ ಗಿಲ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಗ್ಗೆ ಮಾತಾಡಿದರೆ ಅದು ಕ್ಯಾಪ್ಟನ್ಸ್ಗಳ ಡಿಸ್ಕಷನ್ ಅಂತೂ ಇತ್ತು 25ನೇ ತಾರೀಕು. ಅಲ್ಲಿ ಮೆಜಾರಿಟಿ ಆಫ್ ದ ಕ್ಯಾಪ್ಟನ್ಸ್ಗಳು ಒಪ್ಕೊಂಡಿದ್ದಾರೆ ಅಂತಲೇ ಅಪ್ಡೇಟು ಬಂತು. ಅಲ್ಲೆಲ್ಲರೂ ಮೆಜಾರಿಟಿ ಆಫ್ ದ ಕ್ಯಾಪ್ಟನ್ಸ್ಗಳು ಬೇಡ ನನಗೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಅಂತ ಹೇಳಿತ್ತು, ಅಂದರೆ ಕಾಲ್ ಆಫ್ ಆಗುವಂಥ ಚಾನ್ಸಸ್ಸು ಕೂಡ ಅಲ್ಲಿ ಇತ್ತು. ಸೊ ಇವ್ರು ಈಚೆ ಕಡೆ ಬಂದ್ಬಿಟ್ಟು ಹೇಳಿದ್ದಾರೆ ನನಗೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಅನ್ನೋದು ಅಷ್ಟರ ಮಟ್ಟಿಗೆ ಇಷ್ಟ ಇಲ್ಲ, ನನಗೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಅನ್ನೋದು ಬೇಡ ಅನ್ನೋ ಥರ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇವರೊಬ್ಬರು ಸ್ವಲ್ಪ ವಿರುದ್ಧವಾಗಿದ್ದಾರೆ. ಬೇಕಂತ ಫ್ರಾಂಚೈಸ್ಗಳೆಲ್ಲ ಇಂಪ್ಯಾಕ್ಟ್ ಪ್ಲೇಯರ್ನ ತಲೆಲಿಟ್ಕೊಂಡೇ ಆಕ್ಷನ್ ಲೀಡ್ ಟೀಮ್ನ ಬೈ ಮಾಡಿಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ಪರವಾಗಿ ಇದ್ದೀವಿ ಇವರು, ಆಲ್ ಡನ್ ಆಲ್ ಓಕೆ ಅಂತ ಹೇಳ್ತಾರೆ. ಸೊ ಇವ್ರು ತಪ್ಪು ಅಂತಲೂ ಕೂಡ ಹೇಳೋಕ್ಕಾಗಲ್ಲ, ಅವ್ರು ತಪ್ಪು ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ವಿವೇಚನೆ ಅಷ್ಟೇ. ನನಗೆ ಬೇಡ ಅಂತ ಹೇಳ್ತಾರೆ, ಬೇರೆಯವ್ರು ಬೇಕು ಅಂತ ಹೇಳ್ತಾರೆ. ತಪ್ಪು ಅಂತ ಹೇಳೋಕ್ಕಾಗತ್ತಾ? ಅವ್ರದ್ದು ತಪ್ಪು ಹಂಗೆ ಹೇಳೋಕೆ ಹೋಯ್ತು, ಇವ್ರು ತಪ್ಪು ಅಂತ ಅಂದರೆ. ಮತ್ತೆ ಸಿಗುವ ಮುಂದೆ ನೋಡಿದ್ರೆ ಗಾಯ್ಸ್ ಇಷ್ಟ ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರು ಅನ್ನೋದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಹಾಕೊಂಡು ಸಬ್ಸ್ಕ್ರೈಬ್ ಹಾಕಬಹುದು.